ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಏನಿಲ್ಲ, ವೆಲ್ಕಮ್ ಬ್ಯಾಕ್ ಟು ಮೇಘಾ ಕನ್ನಡ ವ್ಲಾಗ್ಸ್. ಇವತ್ತು ಬೆಳಗ್ಗೆ ತಿಂಡಿ ಆಯಿತು. ತಿಂಡಿ ಆದ ತಕ್ಷಣ ಕೆಲಸ ಎಲ್ಲ ಮುಗೀತು. ಸೊ ಏನು ಮಾಡೋಣ ಅಂತ ಯೋಚನೆ ಮಾಡಿದೆ. ನನ್ನ ಮಗಳು ನನ್ನ ಥರನೇ ಮಾಡ್ತಿದ್ದಾಳೆ, ನೋಡ್ರಿ. ಮಾಡು, ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಇವತ್ತು ನನ್ನ ಸ್ಯಾರಿ ಕಲೆಕ್ಷನ್ಸ್ಗಳು ತೋರಿಸೋಣ ಅಂತ ಯೋಚನೆ ಮಾಡಿದೆ. ಸೊ ಹಾಗಾಗಿ ಇವತ್ತು ನನ್ನ ಸ್ಯಾರಿ ಕಲೆಕ್ಷನ್ಸ್ ಯಾವ್ಯಾವುದಿದೆ, ನನ್ನ ಮದುವೆ ಆಗಿದ್ದಾಗ ನಮ್ಮ ಅಪ್ಪನ ಮನೇಲಿ ಕೊಡಿಸಿದ್ದೆಷ್ಟು, ಗಂಡನ ಮನೇಲಿ ಕೊಡಿಸಿದ ಸೀರೆ ಎಷ್ಟು, ನೆಕ್ಸ್ಟ್ ಆಮೇಲೆ ಹಾಗೆ ಮತ್ತೆ ತೊಗೊಂಡಿರೋದು ಯಾವುದು, ಮೇನ್ ಇರೋ ಸೀರೆಗಳು ತೋರಿಸಿದ್ದೀನಿ. ಹಾಗೆ ಸಿಂಪಲ್ ಸೀರೆ ಮತ್ತು ಫ್ಯಾನ್ಸಿ ಸೀರೆ ಇವ ಯಾವತ್ತೂ ತೋರಿಸಿಲ್ಲ. ಸೊ ಆ ವಿಡಿಯೋ ಹಾಕಿದ್ದೀನಿ, ಆಮೇಲೆ ನೋಡ್ಕೊಂಡ್ಬಂದು. ಹಾಯ್ ಮಾಡಿ. ಎಲ್ಲಿಗೋಗಿದ್ರಿ? ಅಂಗಡಿಗೆ ಹೋಗಿದ್ರ? ಪಪ್ಪನ ಅಂಗಡಿಗೆ. ನನ್ನ ಮಗಳನ್ನ ಜ್ಯುವೆಲರಿ ಶಾಪಿಗೆ ಕಳಿಸಿ ಆ ವಿಡಿಯೋ ಮಾಡಿದ್ದೀನಿ. ಇಲ್ಲಾಂದಿದ್ರೆ ಅವಳು ಬಿಡ್ತಾ ಇರಲಿಲ್ಲ, ತುಂಬ ಕಿತ್ತಾಕ್ಬಿಡೋಳು. ಹಾಗಾಗಿ ಅವಳಿಗೆ ಶಾಕ್, ಏನು ಮಾಡ್ತಿದ್ದಾಳೆ ನಮ್ಮಮ್ಮ ಅಂತ ನೋಡ್ತಿದ್ದಾಳೆ. ಜ್ಯುವೆಲರಿ ಶಾಪಿಗೆ ಕಳಿಸಿದ್ದೆ, ಅವ್ರ ಅಜ್ಜಿ ಜೊತೆಗೆ ಕೈ ತಕ್ಕಂಗೆಲ್ಲ ಮಾಡ್ಕೊಬಾರ್ದು ಕಳಿಸಿದ್ದೆ. ಹಾಗಾಗಿ ನೋಡ್ಕೊಂಡು ಬನ್ನಿ ಆ ವಿಡಿಯೋ ಹೇಗಿದೆ ಅಂತ. ಸೊ ನಾನು ಸೀರೆಗಳನ್ನೆಲ್ಲ ಇದೇ ಥರನೇ ಬಾಕ್ಸ್ ಅಂದರೆ ಈ ಥರ ತರಿಸ್ಕೊಂಡಿದ್ದೆ ಮೀಶೋದಲ್ಲಿ. ಇದರಲ್ಲೇ ಹಾಕಿ ಇಟ್ಟಿರೋದು, ಸೇಫ್ಟಿಯಾಗಿದೆ. ನನ್ನ ಹತ್ರ ಇರೋ ಸೀರೆ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ನನ್ನ ಹತ್ರ ಬಂದು ಎಲ್ಲ ನನ್ನ ಮದುವೆ ಸೀರೆಗಳೇ ಇರೋದು. ಅದರಲ್ಲಿ ಫಸ್ಟ್ ಒನ್ ಯಾವುದು, ನಮ್ಮ ಅಮ್ಮನ ಮನೆ ಸೀರೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಇದು ನಮ್ಮ ಅಮ್ಮನ ಮನೆ ಸೀರೆ, ತುಂಬ ಚೆನ್ನಾಗಿದೆ. ಇದು 10,000 ಅನಿಸುತ್ತೆ. ಹೌದು, 10,000 ಇದಕ್ಕೆ. ಅಮ್ಮನ ಮನೇಲಿ ತಾಯಿ ಮನೆ ಸೀರೆ ಕೊಡಿಸ್ತಾರಲ್ಲ, ಅದು ಇದು. ಹಾಗೆ ಇದು ಮುಹೂರ್ತದ ಸೀರೆ. ಮುಹೂರ್ತದ ಟೈಮಲ್ಲೆಲ್ಲ ಮುಹೂರ್ತಕ್ಕೆ ಹಾಕ್ಕೊಂಡಿದ್ದ ಸೀರೆ ಇದು. ತುಂಬ ಚೆನ್ನಾಗಿದೆ. ನಾನು ತುಂಬ ಎಲ್ಲೂ ಹಾಕ್ಕೊಂಡೇ ಇಲ್ಲ, ಎಲ್ಲೂ ನೋಡಬೇಕು. ಯಾವುದು ಫಂಕ್ಷನ್ನು ಇಲ್ವಲ್ಲ ಸದ್ಯದಲ್ಲಿ, ಹಾಗಾಗಿ ಹಾಕ್ಕೊಂಡಿಲ್ಲ. ಇದು ಮುಹೂರ್ತದ ಸೀರೆ. ಎಲ್ಲದಕ್ಕೂ ಕುಚ್ಚು ಎಲ್ಲ ತೆಗೆಸ್ಕೊಂಡಿದ್ದೀನಿ. ಇದು ಮುಹೂರ್ತದ ಸೀರೆ. ನೆಕ್ಸ್ಟ್ ಬಂದು ಇದು ಇಲ್ಲೋದು ಸೀರೆ. ಇದು ಕಾಣಿಸ್ತಾನೆ ಇಲ್ಲ. ಇದು ಬಂದು ಸೋದ್ರ ಮಾವ ಕೊಡಬೇಕು ಅನ್ನೋದೊಂದಿದೆ ನಮ್ಮ ಶಾಸ್ತ್ರದಲ್ಲಿ. ಸೊ ಹಾಗಾಗಿ ಸೋದ್ರ ಮಾವನ ಸೀರೆ ಅಂತ ಇದು 5,000 ಅನಿಸುತ್ತೆ. ಇದು 3,000 ಅನ್ಸುತ್ತೆ ಮುಹೂರ್ತದ್ದು. ಇದು ಸೋದ್ರ ಮಾವನ ಸೀರೆ ಅಂತ ಇದು 5,000 ನೆನಪಿದೆ ನನಗೆಲ್ಲ ಇನ್ನು. ಇದು 5,000 ಈ ಸೀರೆ ನಮ್ಮ ಮಾಮ ಕೊಡಿಸಿರೋದು. ಅದ್ರ ಬ್ಲೌಸ್ ಇದು. ನೆಕ್ಸ್ಟು ಇದ್ರ ಬ್ಲೌಸ್ ಇದು. ಇದನ್ನು ಹಾಕ್ಕೊಂಡಿದ್ದೆ ನಾನು ನಮ್ಮ ಅಂಗಡಿ ಓಪನಿಂಗ್ ಫಂಕ್ಷನ್ನಲ್ಲಿ ಹಾಕ್ಕೊಂಡಿದ್ದೆ. ಇದು ಈ ಬ್ಲೌಸ್ ಇದು. ಇದನ್ನು ಈ ಥರ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ. ಚೆನ್ನಾಗಿದೆ, ಎಲ್ಲ ಸ್ಟಿಚಿಂಗ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದು. ಆಮೇಲೆ ಯಾವ ಸೀರೆ, ಇದು ಅಷ್ಟೇ, ಹಾಗೆ ಸುಮ್ಮನೆ ಛತ್ರಕ್ಕೆ ಬರ್ಬೇಕಾದ್ರೆ ಹಾಕೊಂಬರೋಣ ಅಂತ ಇದೊಂದು ಸೀರೆ ತೊಗೊಂಡಿದ್ದೆ. ಅಮ್ಮನ ಮನೆ ಸೀರೆಗಳಿವೆಲ್ಲ. ಇದು ಅಷ್ಟೇ, ಛತ್ರಕ್ಕೆ ಬರುವಾಗ ಬೇಕಾಗತ್ತಲ್ಲ, ಆಗ ಹಾಕ್ಕೊಂಡಿದ್ದೆ. ಇದು ತೊಗೊಂಡಿದ್ದೆ. ಅದರ ಬ್ಲೌಸು ಇದ್ರದ್ದು ರೇಟ್ ಗೊತ್ತಿಲ್ಲ ನನಗಷ್ಟು, ನೆನಪಿಲ್ಲ. ಬೀಳುತ್ತೆ. ಇದು ಬಂದು ನಮ್ಮ ಹಸ್ಬೆಂಡ್ ಮನೆ ಸೀರೆ. ಇದು ಗಂಡನ ಮನೆ ಸೀರೆ, ದೊಡ್ಡ ಸೀರೆ ಅಂತ ಕೊಡಿಸ್ತಾರಲ್ಲ ಅದು. ಇದ್ರದ್ದು 20,000 ಇದು. 22 ಏನೋ ಇತ್ತು, ಫೈನಲ್ ರೇಟ್ 20 ಆಯಿತು. ಎಲ್ಲ PSR ಅಲ್ಲೇ ತೆಗೆಸಿದ್ದು ನಾವು ಶಿವಮೊಗ್ಗದಲ್ಲಿ. ನಮ್ಮ ಹಸ್ಬೆಂಡ್ ಮನೆಯವ್ರು ಕರ್ಕೊಂಡು ಹೋಗಿದ್ರು ನನ್ನನ್ನು ಸೀರೆ ತೆಗಿಬೇಕಾರೆ, ನಿನಗಿಷ್ಟ ಆಗಿರೋದೆ ತೊಗೊಂಬ ಅಂತ ಕರ್ಕೊಂಡು ಹೋಗಿದ್ರು. 20,000 ಇದು. ತುಂಬ ಚೆನ್ನಾಗಿದೆ ಸೀರೆ ಮಾತ್ರ, ಸಾಫ್ಟಾಗಿ ಫುಲ್ಲು ಶೈನಿ ಸಖತ್ತಾಗಿದೆ ಮಾತ್ರ. ತುಂಬ ಇಷ್ಟ ಆಯ್ತು ನನಗೆ ಕಲರು, ಹಾಗಾಗಿ ತೊಗೊಂಡೆ.
ಬ್ಲೌಸನ್ನ ಈ ಥರ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿಸ್ಕೊಂಡಿದ್ದೆ. ರೇಟೆಲ್ಲ ಗೊತ್ತಿಲ್ಲ ನನಗೆ, ಎಷ್ಟೆಷ್ಟು ಅಂತಲೇ ನೆನಪಿಲ್ಲ. ಮತ್ತು ಯಾವುದು ಹಸ್ಬೆಂಡ್ ಮನೆ ಸೀರೆ ಎಲ್ಲಿದೆ? ಹಾಂ, ಇದು ಅಷ್ಟೇ ಹಸ್ಬೆಂಡ್ ಮನೆ ಸೀರೆನೇ. ಅವರೊಂದು 5 ಸೀರೆ ಕೊಡಿಸಿದ್ರು ನನಗೆ ಆ ಟೈಮಲ್ಲೇ. ಏನೇನಕ್ಕೋ ಬೇಕಿರುತ್ತಲ್ವಾ. ಹಾಂ, ಇದು ಅಷ್ಟೇ ಹಸ್ಬೆಂಡ್ ಮನೆ ಸೀರೆನೇ. ಇದ್ರ ಕಾಸ್ಟ್ ಎಷ್ಟೋ ಗೊತ್ತಿಲ್ಲ, ನೆನಪಿಲ್ಲ. 2,000 ಅನಿಸುತ್ತೆ ಅಷ್ಟೇ. ಚೆನ್ನಾಗಿದೆ ಇದು ಅಷ್ಟೇ. ಕಲರೆಲ್ಲ ಚೆನ್ನಾಗಿದೆ. ನಮ್ಮ ಆಂಟಿಯವರು ಚೆನ್ನಾಗಿದೆ ಅಂತ ಹೇಳಿದರು. ಹಾಗೆ ಅದ್ರ ಬ್ಲೌಸು ಸಿಂಪಲ್ಲಾಗೆ ಮಾಡಿಸಿದ್ದೀನಿ, ಹ್ಯಾಂಡ್ ವರ್ಕ್ ಮಾಡಿಸಿದ್ದೆ. ನೆಕ್ಸ್ಟು ಇದು ಇಳೆ ಸೀರೆ ಅಂತ ಕೊಟ್ಟಿದ್ದು. ನಮ್ಮ ಕಡೆ ಇಳೆ ಸೀರೆ ಅಂತ ಗಂಡನ ಮನೆಯವರು ಗ್ರೀನ್ ಕಲರ್ ಬೇಕು ಅಂತ ಗ್ರೀನ್ ಕಲರು ಸಾಫ್ಟ್ ಸಿಲ್ಕಲ್ಲೇ ಕೊಡಿಸಿದ್ರು. ನಾನೇ ತೊಗೊಂಡಿದ್ದು, ಸೆಲೆಕ್ಷನ್ ಎಲ್ಲ ನಂದೇ, ಹೇಳ್ತಿದ್ದೀನಲ್ಲ. ಬಿಟ್ಬಿಟ್ವಲ್ಲ. ಇದ್ರ ಬ್ಲೌಸ್ ಈ ಥರ ಸ್ಟಿಚ್ ಮಾಡಿಸಿದ್ವಿ. ನನಗೆ ತುಂಬ ಇಷ್ಟ, ಈ ಥರ ಬ್ಲೌಸ್ ಇಷ್ಟ ಆಯ್ತಿದ್ದು. ಇದೇ ಥರ ಇನ್ನೊಂದು ಹೊಲಿಸ್ಕೋಬೇಕು, ಇದೆಲ್ಲ ಸ್ವಲ್ಪ ಹಾಳಾಗಿದೆ. ನೆಕ್ಸ್ಟ್ ಯಾವ ಸೀರೆ ಕೊಡಿಸಿದ್ರು ನಮ್ಮ ಹಸ್ಬೆಂಡು ಅಷ್ಟೇ. ಇದನ್ನು ಹಾಗೆ ಸುಮ್ಮನೆ ಒಂದ್ಸಲ ತಂದು ಕೊಟ್ಟಿದ್ರು. ಚೆನ್ನಾಗಿದೆ. ಇದು 1000 ಅನಿಸುತ್ತೆ ಮೇ ಬಿ. ಚೆನ್ನಾಗಿದೆ. ಸಿಲ್ವರ್ ಕಲರ್ ಇರಲಿಲ್ಲ ನನ್ನ ಹತ್ರ, ಹಾಗಾಗಿ ತಂದು ಕೊಟ್ಟಿದ್ರು. ಹಾಗೆ ಇದು ನಾನು ಪ್ರೆಗ್ನೆಂಟ್ ಇದ್ದಾಗ ಹಸ್ಬೆಂಡ್ ಮನೆ ಸೀರೆ ಅಂತ ತೊಗೊಂಡಿದ್ದೆ ನಾನೇ. ಈ ಕಲರ್ ಬೇಕಿತ್ತು. ಹಾಗೆ ಗ್ರೀನ್ ಕಲರ್ ಬ್ಲೌಸ್ ಬಂದಿದೆ ಇದಕ್ಕೆ. ಹಸ್ಬೆಂಡ್ ಮನೆ ಸೀರೆ ಇದು, ಪ್ರೆಗ್ನೆಂಟ್ ಇದ್ದಾಗ ಕೊಡಿಸಿದ್ದು. ಚೆನ್ನಾಗಿದೆ. ಅದ್ರ ಬ್ಲೌಸ್ ಈ ಥರ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಈ ಥರ ಸ್ಟಿಚ್ ಮಾಡಿಸಿದ್ದೀನಿ. ನೆಕ್ಸ್ಟ್ ಯಾವುದಿದೆ? ಹಸ್ಬೆಂಡ್ ಮನೆದು ಆಯಿತು. ಇದು ಅಷ್ಟು, ಇದು ಅವರೇ ಕೊಡಿಸಿದ್ದು. ಹೌದು, ಇದು ಒಂದು ನೆನಪೇ ಇಲ್ಲ. ಇದು ಅವ್ರ ಮನೆದೇ ಸೀರೆ. ಇದು ನನ್ನ ಮದುವೆಗೆ ಕೊಡಿಸಿದ್ದು ಅವರು. ಹೇಳಿದ್ನಲ್ಲ, 4-5 ಅನ್ಸುತ್ತೆ. 1 2 3 4-5 ಕೊಡಿಸಿದ್ದಾರೆ ಗಂಡನ ಮನೆ ಸೀರೆ ಅಂತ. ಮದುವೆ ಟೈಮಲ್ಲೇ ಇವೆಲ್ಲ ತೆಕ್ಕೊಂಡಿದ್ದು ನಾನು. ಹಾಗೆ ಇದು ಅಮ್ಮನ ಮನೆ ಸೀರೆ. ಅಮ್ಮನ ಮನೆ ಪ್ರೆಗ್ನೆಂಟ್ ಇದ್ದಾಗ ಕೊಟ್ಟಿದ್ದು. ಕನ್ಸೀವ್ ಇದ್ನಲ್ಲ, ತಾಯಿ ಮನೆ ಸೀರೆ ಅಂತ 5 ತಿಂಗಳಿಗೆ ಉಡಿಸ್ತಾರಲ್ಲ, ಆವಾಗ ಈ ಸೀರೆ ಕೊಡಿಸಿದ್ರು. ನಾನೇ ತೊಗೊಂಬಂದಿದ್ದು. ಕಲರ್ ಸೆಲೆಕ್ಷನ್ ಎಲ್ಲ ನಂದೇ. ಚೆನ್ನಾಗಿದೆ. ಇದಕ್ಕೊಂದು 2,500 ಅನಿಸುತ್ತೆ ಮೇ ಬಿ. 2,500 ಅದಕ್ಕೆ. ಹಾಗೆ ಇದು ಅದೇ ಪಾಪು ಕರ್ಕೊಂಡು ತೊಟ್ಲು ಬಂದ್ವಲ್ಲ, ಆವಾಗ ಒಂದು ಹೊಸ ಸೀರೆ ಕೊಡಿಸ್ತಾರೆ ನಮ್ಮ ಕಡೆ. ತೊಟ್ಲು ಬಂದಾಗಿದ್ದ ಸೀರೆ ಇದು. ಇದು 1000 ಅನಿಸುತ್ತೆ ಅಷ್ಟೇ. ಇದ್ರ ಬ್ಲೌಸ್ ಈ ಥರ ಸಿಂಪಲಾಗಿ ಮಾಡಿಸಿದ್ದೀನಿ. ಬೋಟ್ ನೆಕ್ ಹೊಲಿಸಿ ಈ ಥರ ಡಿಸೈನ್ ಮಾಡಿಸ್ಕೊಂಡಿದ್ದೀನಿ ಅಷ್ಟೇ. ಯಾವಾಗಿಂದು ಇದು? ನಮ್ಮಮ್ಮ ನಾನು ಫಸ್ಟ್ ಹಬ್ಬಕ್ಕೆ ಹೋಗಿದ್ದೆ, ಗೌರಿ ಗಣೇಶ ಹಬ್ಬ. ಆವಾಗ ಮಡ್ಲಕ್ಕಿ ಹಾಕಿ ಸೀರೆ ಕೊಟ್ಟಿದ್ರು. ಚೆನ್ನಾಗಿದೆ ಕಲರು. ಬ್ಲೌಸ್ ಎಲ್ಲ ಮಿಸ್ ಆಗಿದೆ, ಸಿಗ್ತಾ ಇಲ್ಲ ಈಗ. ಇದು ನೋಡಿದ್ದೀರಾ ನೀವು, ಹಬ್ಬದಲ್ಲಿ ಹಾಕ್ಕೊಂಡಿರೋದು. ಹಸ್ಬೆಂಡು ಆ್ಯನಿವರ್ಸರಿ ಕೊಡಿಸಿದ್ದು 5000 ಅಂತ. ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ ಇದು. ಚೆನ್ನಾಗಿದೆ, ಇಷ್ಟ ಆಯಿತು ಕಲರ್. ನಾನೇ ಕಲರ್ ಸೆಲೆಕ್ಷನ್ ಮಾಡ್ಕೊಂಡಿದ್ದು. ಅದಕ್ಕೆ ಏನಿಲ್ಲ, ಸಿಂಪಲಾಗಿ ಈ ಥರ ಹೊಲಿಸಿ ಸ್ಲೀವ್ಸಿಗೆ ಈ ಥರ ಮಣಿ ನಾನೇ ಹಾಕ್ಕೊಂಡೆ ಇದನ್ನು. ಅಷ್ಟೇ. ಇನ್ನು ಫ್ಯಾನ್ಸಿ ಸೀರೆ, ಕಾಟನ್ ಸೀರೆ ಇದ್ದಾವೆ. ಇನ್ನೊಂದೆಲ್ಲ ಸೇರೋದು 10 ಇರ್ಬೋದು. ಮೇಯ್ನ್ ಸೀರೆ ಇವೇ ಇರೋದು. ಮೇಯ್ನ್ ಅಂದರೆ ಇವೇ ಸೀರೆಗಳು. ಮದುವೆ ಆಗಿ 4 ವರ್ಷ ಆಯ್ತಲ್ಲ,
ಸದ್ಯಕ್ಕೆ ಇಷ್ಟಿದೆ, ನೋಡ್ಬೇಕು. ಇನ್ನೆರಡು ಸ್ಟಿಚಿಂಗಿಗೆ ಕೊಟ್ಟಿದ್ದೀನಿ, ರೀಸೆಂಟಾಗಿ ತೊಗೊಂಡಿದ್ದು. ಸಾಕು, ಎಲ್ಲೂ ಸೀರೆ ವೇರ್ ಮಾಡಲ್ಲಲ್ವ, ಜಾಸ್ತಿ ಡ್ರೆಸ್ಸೇ ಹಾಕ್ಕೊಳ್ಳೋದು, ಹಾಗಾಗಿ ಸಾಕು ಅನಿಸುತ್ತೆ. ನೋಡೋಣ, ಮುಂದೆ ಹೋಗ್ತಾ ಹೋಗ್ತಾ ತಗೊಳ್ಳೋದು ಇದ್ದಿದ್ದೆ, ಇವನ್ನೇನು ಹಾಕೊಂಡಿಲ್ಲ ಜಾಸ್ತಿ. ಇಷ್ಟಿದೆ ನನ್ನ ಹತ್ರ ಸೀರೆ ಕಲೆಕ್ಷನ್ಸ್ ಎಲ್ಲ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನನ್ನ ಮಗಳು ಬೇರೆ ಇಲ್ಲ, ಹಾಗಾಗಿ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಫ್ರೀ ಅನ್ನಿಸ್ತಿದೆ. ಅವಳಿದ್ದಿದ್ರೆ ಬಿಡ್ತಾ ಇರಲಿಲ್ಲ, ಎಲ್ಲ ಕಿತ್ತಾಕ್ಬಿಡವಳೀಗ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.